ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಸತ್ಯವೇದದ 20ನೆಯ ಪುಸ್ತಕವಾಗಿರುವ ಜ್ಞಾನೋಕ್ತಿಗಳು ಎಂಬ ಪುಸ್ತಕದ 7ನೆಯ ಅಧ್ಯಾಯದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ಇರುವ 11 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿರುತ್ತವೆ. ಉಳಿದ ಒಂದು ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರವನ್ನು ನೀಡುವ ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. ಹಾಗಾಗಿ ಈ ಸಂಚಿಕೆಯನ್ನು ಪೂರ್ತಿಯಾಗಿ ವೀಕ್ಷಿಸುವುದರ ಮೂಲಕ ನೀವು ಉತ್ತರಿಸಲಿರುವ ಪ್ರಶ್ನೆ ಯಾವುದೆಂದು ಗಮನಿಸಿ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರಿಸಲು ಪ್ರಯತ್ನಿಸಿ. ಹಾಗಾದರೆ ಬನ್ನಿ ಇಂದಿನ ಸಂಚಿಕೆಯನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ, ತಂದೆಯ ಆಜ್ಞೆಗಳನ್ನು ಯಾವುದರಲ್ಲಿ ಬರೆದುಕೊಳ್ಳಬೇಕು? ಉತ್ತರ, ನಮ್ಮ ಹೃದಯದ ಹಲಗೆಯಲ್ಲಿ. ಎರಡನೆಯ ಪ್ರಶ್ನೆ, ಆ ಕಪಟ ಸ್ತ್ರೀಯು ಯಾರನ್ನು ಎದುರುಗೊಳ್ಳುತ್ತಾಳೆ? ಉತ್ತರ, ಜ್ಞಾನಹೀನನಾದ ಯವನಸ್ಥನನ್ನು. ಮೂರನೆಯ ಪ್ರಶ್ನೆ, ಕಣ್ಣುಗುಡ್ಡಿನಂತೆ ಪಾಲಿಸಬೇಕಾಗಿರುವುದು ಯಾವುದು? ಉತ್ತರ, ತಂದೆಯ ಉಪದೇಶ. ನಾಲ್ಕನೆಯ ಪ್ರಶ್ನೆ, ತಂದೆಯು ತನ್ನ ಮನೆಯ ಜಾಲರಿಯಿಂದ ಇಣುಕಿ ನೋಡಲು ಆತನಿಗೆ ಕಾಣಿಸಿದವರು ಯಾರು? ಉತ್ತರ, ಅಲ್ಪ ಬುದ್ಧಿಯುಳ್ಳ ಅನೇಕ ಯುವಕರು. ಐದನೆಯ ಪ್ರಶ್ನೆ, ಯಾವುದನ್ನು ಆಪ್ತಮಿತ್ರಳೆಂದು ಪರಿಗಣಿಸಬೇಕು? ಉತ್ತರ, ವಿವೇಕವನ್ನು. ಆರನೆಯ ಪ್ರಶ್ನೆ, ಆ ಕೂಗಾಟದ ಸ್ತ್ರೀ ಯಾವ ಸಮಯದಲ್ಲಿ ಆ ಯವನಸ್ಥನನ್ನು ಎದುರುಗೊಳ್ಳುತ್ತಾಳೆ? ಉತ್ತರ, ಮಧ್ಯರಾತ್ರಿಯ ಅಂಧಕಾರದಲ್ಲಿ. ಏಳನೆಯ ಪ್ರಶ್ನೆ, ಯಾವುದನ್ನು ಬೆರಳುಗಳಿಗೆ ಉಂಗುರವಾಗಿ ಇಟ್ಟುಕೊಳ್ಳಬೇಕು? ಉತ್ತರ, ತಂದೆಯ ಆಜ್ಞೆಗಳನ್ನು. ಎಂಟನೆಯ ಪ್ರಶ್ನೆ, ಪ್ರತಿಯೊಂದು ಮೂಲೆಯಲ್ಲಿ ಹೊಂಚು ಹಾಕುತ್ತಿದ್ದ ಆ ಸ್ತ್ರೀಯು ಯಾವ ವೇಷವನ್ನು ಧರಿಸಿಕೊಂಡಿದ್ದಳು? ಉತ್ತರ, ವೇಶ್ಯಾವೇಷವನ್ನು. ಒಂಬತ್ತನೆಯ ಪ್ರಶ್ನೆ, ಜ್ಞಾನವನ್ನು ಏನೆಂದು ಕರೆಯಬೇಕು? ಉತ್ತರ, ಅಕ್ಕ ಎಂದು ಕರೆಯಬೇಕು. ಹತ್ತನೆಯ ಪ್ರಶ್ನೆ, ಸವಿ ಮಾತನಾಡುವ ಆ ಸ್ತ್ರೀಯಿಂದ ಹತರಾದವರ ಸಂಖ್ಯೆ ಎಷ್ಟು? ಉತ್ತರ, ಲೆಕ್ಕವಿಲ್ಲದಷ್ಟು. 11ನೆಯ ಪ್ರಶ್ನೆ, ಆ ಯವನಸ್ಥನು ಯಾವುದನ್ನು ತಿಳಿಯದೆ ಆ ಹಠಮಾರಿಯ ಹಿಂದೆ ಹೋಗುತ್ತಾನೆ? ಈ ಪ್ರಶ್ನೆಗೆ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರಿಸಿ. ಸತ್ಯವೇದದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ರೀತಿಯ ಸಂಚಿಕೆಗಳು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಸಂಜೆ 6 ಗಂಟೆಗೆ ಕೃಪಾ ಸಮೃದ್ಧಿ ವಿಜಯಪಾಲ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುವುದು. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡುವುದರ ಮೂಲಕ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈ ಸಂಚಿಕೆಗೆ ಸಂಬಂಧಪಟ್ಟ ಸಲಹೆ ಸೂಚನೆಗಳನ್ನು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಅಥವಾ 8050163607 ಎಂಬ ಸಂಖ್ಯೆಗೆ ವಾಟ್ಸ್ಆಪ್ ಮಾಡುವುದರ ಮೂಲಕ ತಿಳಿಸಬಹುದು. ಈ ಸಂಚಿಕೆಯ ಮೂಲಕ ನೀವು ಪ್ರಯೋಜನ ಹೊಂದಿದ ಹಾಗೆ ಮತ್ತೊಬ್ಬರು ಸಹ ಪ್ರಯೋಜನ ಹೊಂದುವಂತೆ ದಯಮಾಡಿ ಈ ಸಂಚಿಕೆಯನ್ನು ಇತರರೊಟ್ಟಿಗೆ ಶೇರ್ ಮಾಡಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ತನ್ನ ವಾಕ್ಯವನ್ನು ಸಮೃದ್ಧಿಯಾಗಿಟ್ಟುಕೊಳ್ಳುವ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.